ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವ ಒಂದು ಪಾಠವನ್ನ ಹೇಳ್ತಾ ಇದ್ದೀನಿ. ಅದ್ರೊಳಗೆ ನಿಮಗ ಅಭ್ಯಾಸ 14.1 ಅದ್ರೊಳಗೆ ಇರುವ 2 ಕ್ವಶನ್, ಅದ್ರೊಳಗೆ ಒಂದು ಕ್ವಶನ್ ಅಷ್ಟೇ ನಿಮಗ ಆನ್ಸರ್ ಮಾಡಿದ್ದೆ. ಅದ್ರ ನೆಕ್ಸ್ಟ್ ಕ್ವಶನ್ ಅನ್ನ ಹೇಳಿ ನೆಕ್ಸ್ಟ್ ಹೋಗೋಣಂತ. ಯಾವ ಪಾಠ ಹಾಗಾದ್ರೆ ಹೇಳ್ರಿ? ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಕರೆಕ್ಟಾ? ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಹೌದಾ? ಅಲ್ಲಿ ಏನಾಗಿತ್ತು ನಿಮ್ಗ ದತ್ತಾಂಶಗಳ ಲಾಸ್ಟ್ ಕ್ಲಾಸ್ ಒಳಗ ಸಂಖ್ಯಾಶಾಸ್ತ್ರ ಅಂದ್ರ ನಾವೊಂದು ಏನೋ ಒಂದು ದತ್ತಾಂಶಗಳ ಸಂಪೂರ್ಣವಾದ ಮಾಹಿತಿಯನ್ನ ತಗೊಳ್ಳೋದಕ್ಕ ನಾವು ಒಂದು ಗಣಿತದ ವಿಭಾಗಕ್ಕ ಸಂಖ್ಯಾಶಾಸ್ತ್ರ ಅಂತ ಕರಿತಿದ್ವಿ. ಆಮೇಲೆ ನಮಗೊಂದು ಸಂಪೂರ್ಣವಾದ ಮಾಹಿತಿ ಬೇಕಾದ್ರೆ ಅಲ್ಲಿ ನಮ್ಗೆ ಏನ್ ಬೇಕಾಗ್ತೈತಿ ಹೇಳ್ರಿ? ದತ್ತಾಂಶಗಳು ಬೇಕಾಗ್ತಾವು. ಅಂದ್ರೆ ಬಹಳಷ್ಟು ದತ್ತಾಂಶಗಳಿದ್ರ ನಾವು ಅವನ್ನ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ ನಮಗ ಅನುಕೂಲ ಆಗ್ತೈತಿ. ದತ್ತಾಂಶಗಳಂದ್ರೆ ನಾವೀಗ ಏನೋ ಒಂದು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಎಕ್ಸಾಮ್ ಒಳಗ ಇಡೀ ಕ್ಲಾಸ್ನವ್ರು ಯಾರ್ಯಾರು ಪ್ರತಿಯೊಬ್ರು ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರು ಅನ್ನೋದನ್ನ ಒಂದ್ ಕಡೆ ನೀಟಾಗಿ ಬರೆದಿಟ್ಕೋತೇವಲ್ಲ, ಸೊ ಅದಕ್ಕೆ ನಾವು ದತ್ತಾಂಶಗಳು ಅಂತ ಗೊತ್ತಾಗ್ತೈತಿ. ಸೊ ಆ ದತ್ತಾಂಶಗಳನ್ನ ಯಾವ ರೀತಿ ಸಂಗ್ರಹ ಮಾಡ್ಬೇಕು, ನಾ ಲಾಸ್ಟ್ ಕ್ಲಾಸ್ ಒಳಗ ದತ್ತಾಂಶಗಳ ಸಂಗ್ರಹ ಬಗ್ಗೆ ಹೇಳಿದ್ದೆ ನಿಮಗ. ಅದ್ರೊಳಗೆ 2 ಪಾರ್ಟ್ಸ್, ಒಂದು ಪ್ರಾಥಮಿಕ ದತ್ತಾಂಶಗಳ ಸಂಗ್ರಹ, ಇನ್ನೊಂದು ದ್ವಿತೀಯಕ ದತ್ತಾಂಶಗಳ ಸಂಗ್ರಹ. ಪ್ರಾಥಮಿಕ ಸಂಗ್ರಹ ಅಂದ್ರೆ ನಾವು ಪ್ರತಿಯೊಂದು ದತ್ತಾಂಶವನ್ನ ನಾವ ಖುದ್ದಾಗಿ ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕ ನಾವು ಅಂದ್ರೆ ಯಾವುದು ಪ್ರಾಥಮಿಕ ದತ್ತಾಂಶಗಳ ಸಂಗ್ರಹ ಅಂತ ಕರಿತೀವಿ. ದ್ವಿತೀಯಕ ಅಂದ್ರ ಆಲ್ರೆಡಿ ಅದನ್ನ ದತ್ತಾಂಶಗಳನ್ನ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೋ, ಅಂದ್ರೆ ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ಟಿರ್ತಾರೋ, ಅದರಿಂದ ನಾವು ಮಾಹಿತಿಯನ್ನ ತಗೊಳ್ಳೋದಕ್ಕ ನಾವು ದ್ವಿತೀಯಕ ದತ್ತಾಂಶಗಳ ಸಂಗ್ರಹ ಅಂತ ಹೇಳ್ತೀವಿ. ಅದ್ರ ಮೇಲೆ ನಿಮ್ಗ ಅಭ್ಯಾಸ ಇತ್ತು 14.1 ನಮಗ ಏನಾಗಿತ್ತು ಅಂದ್ರ ದೈನಂದಿನ ಜೀವನದಲ್ಲಿ ನೀವು ದತ್ತಾಂಶ ಸಂಗ್ರಹಣೆ ಮಾಡಬಹುದಾದ 5 ಉದಾಹರಣೆಗಳನ್ನ ತಿಳಿಸಿ ಅಂತ ಹೇಳಿದ್ರು ಅವ್ರು. ಹೌದಾ? ಸೊ ಅದ್ರೊಳಗೆ ನಾವು ಹೇಳಿದ್ದೆ ಲಾಸ್ಟ್ ಆಲ್ರೆಡಿ. ಯಾವ್ದ್ಯಾವ್ದಂದ್ರ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ. ಹೌದಾ? ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ, ಆಮೇಲೆ ಸಮಾಜದಲ್ಲಿ ವಾಸಿಸುವವರ ಸಂಖ್ಯೆ, 3ನೇದು ಸ್ಥಳೀಯ ಅಂಗಡಿಗಳು ಅಂದ್ರೆ ನಮ್ ಸುತ್ತಮುತ್ತಲ ಇರ್ತಕ್ಕಂತಹ ಕಿರಾಣಿ ಸ್ಟೋರ್ಸ್ ಎಷ್ಟಿದಾವು ಅಥವಾ ಅಂಗಡಿಗಳು ಎಷ್ಟಿದಾವು ಅನ್ನೋದನ್ನ ನಾವು ಕಲೆಕ್ಟ್ ಮಾಡಬಹುದು. ಆಮೇಲೆ ಮೆಕ್ಡೊನಾಲ್ಡ್ಸ್ ಒಳಗ ಪ್ರತಿದಿನ ಬರ್ಗರ್ ಎಷ್ಟು ಪ್ರಮಾಣದೊಳಗ ಅಂದ್ರೆ ಎಷ್ಟು ಸಂಖ್ಯೆ ಒಳಗ ಮಾರಾಟ ಆಗ್ತಾವ ಅನ್ನೋದು ಅದು ಒಂದು ಉದಾಹರಣೆ. ಆಮೇಲೆ ನಗರದಲ್ಲಿಯ ತಾಪಮಾನ. 5 ಉದಾಹರಣೆಯನ್ನ ಕೇಳಿದ್ರು, ನಾನು ಅದ್ರ ಪ್ರಕಾರ 5 ಉದಾಹರಣೆ ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗ ಬರ್ತಿದ್ದೆ. ಹೌದಾ? ಈಗ ಅದ ಸೆಕೆಂಡ್ ಕ್ವಶನ್ ಏನಂದ್ರ ಪ್ರಶ್ನೆ 1ರ ದತ್ತಾಂಶಗಳನ್ನ ಪ್ರಾಥಮಿಕ ಮತ್ತು ದ್ವಿತೀಯಕ ದತ್ತಾಂಶಗಳಾಗಿ ವಿಂಗಡಿಸಿ. ಈಗ ಏನ ನಾವು 5 ಉದಾಹರಣೆಯನ್ನ ಹೇಳಿದ್ದೆ, ಅದ್ರೊಳಗೆ ನಿಮಗೆ ಏನಾಗಿದೆ ಅಂತ ಪ್ರಾಥಮಿಕ ದತ್ತಾಂಶಗಳು ಮತ್ತ ದ್ವಿತೀಯಕ ದತ್ತಾಂಶಗಳು. ಹೌದಾ? ಈಗ ನೋಡ್ರಿ, ಪ್ರಾಥಮಿಕ ದತ್ತಾಂಶಗಳು ಈಗ ನಿಮ್ಗ 1 to ನಾ ನಂಬರ್ ಅಷ್ಟ ಹಾಕ್ತೇನೆ, ಬರೆಯೋದಿಲ್ಲ. ಹೌದಾ? ಸೊ ಪ್ರಾಥಮಿಕ ದತ್ತಾಂಶಗಳಿಗೆ ಉದಾಹರಣೆ ಅಂದ್ರ ಪ್ರಾಥಮಿಕ, ಮೇಲಿದು ದ್ವಿತೀಯಕ. ಹೌದಾ? ದ್ವಿತೀಯಕ, ಇದು ಪ್ರಾಥಮಿಕ, ಇದು ದ್ವಿತೀಯಕ. ಈಗ ನೋಡ್ರಿ, ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ. ನಾವ್ ಇದನ್ನ ಹೋಗಿ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು? ಡಾಟಾವನ್ನ ಕಲೆಕ್ಟ್ ಮಾಡ್ಬೋದು. ಎಷ್ಟು ಜನ ಇದಾರೋ ಅಂತ. ಇದು ಕೂಡ ನಮ್ಗ ಪ್ರಾಥಮಿಕ ದತ್ತಾಂಶ ಒಳಗ ಬರ್ತೈತಿ. ಆಮೇಲೆ ಸಮಾಜದಲ್ಲಿ ವಾಸಿಸುವವರ ಸಂಖ್ಯೆ. ಇದನ್ನ ಏನ್ ಮಾಡ್ಬೋದು ನಾವು? ಸಮಾಜದಲ್ಲಿ ವಾಸಿಸುವವರ ಸಂಖ್ಯೆ ಅಂದ್ರ ಈಗ ನಾವು ಒಮ್ಮೆ ಅದನ್ನ ಯಾರೋ ಡಾಟಾ ಸಂಗ್ರಹ ಮಾಡಿ ಇಟ್ಟಿರುದಿಲ್ಲ. ಒಂದ್ಸಲ ನಾವು ನೋಡ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಕು, ಅಲ್ಲಿ ಎಷ್ಟು ಜನ ಇದಾರೋ, ಸಣ್ಣವ್ರೆಷ್ಟು ದೊಡ್ಡವ್ರೆಷ್ಟು ಅನ್ನೋದನ್ನ ನಾವು ಪ್ರತಿಯೊಬ್ಬರ ಮನೆಗೆ ಹೋಗಿನೂ ಡಾಟಾವನ್ನ ಕಲೆಕ್ಟ್ ಮಾಡ್ಬೇಕಾಗ್ತೈತಿ. ಸೊ ಅದು ಕೂಡ ನಮಗ ಪ್ರಾಥಮಿಕ ದತ್ತಾಂಶಗಳಿಗೆ ಉದಾಹರಣೆ. 2ನೇದು ಥರ್ಡ್ ಒನ್ ಸ್ಥಳೀಯ ಅಂಗಡಿಗಳು. ನಮ್ ಸುತ್ತಮುತ್ತಲು ಹಾರ್ಡ್ಲಿ ಎಷ್ಟು ಮೇ ಬಿ 5 ಇರ್ಬೋದು, 6 ಇರ್ಬೋದು, 10 ಇರ್ಬೋದು. ಹೌದಾ? ಅವ್ನ ನಾವು ಖುದ್ದಾಗಿ ಹೋಗಿನ ಎಷ್ಟಿರ್ಬೋದು ಅಂತ ನೋಡ್ಬೋದು. ಅದು ಕೂಡ ನಮಗೆ ಎಲ್ಲಿಗೆ ಬರ್ತೈತಿ ಹೇಳ್ರಿ? ಪ್ರಾಥಮಿಕ ದತ್ತಾಂಶಗಳಿಗೆ ಉದಾಹರಣೆ ಬರ್ತೈತಿ. ನೆಕ್ಸ್ಟ್, ಮೆಕ್ಡೊನಾಲ್ಡ್ಸ್ ಒಳಗ ಪ್ರತಿದಿನ ಮಾರಾಟವಾಗುವ ಬರ್ಗರ್ಗಳ ಸಂಖ್ಯೆ. ಈಗ ನಮ್ಗ ಬರ್ಗರ್ಗಳ ಸಂಖ್ಯೆಯನ್ನ ನಾವು ಹೋಗಿ
ಪ್ರತಿಯೊಂದನ್ನು ಹೋಗಿ ಅಲ್ಲಿ ನಾವು ಹೋಗಿ ಪ್ರತಿಯೊಂದನ್ನು ಎಷ್ಟು ಮಾರಾಟ ಅದು ಅಂತ ಹೇಳಿ ನಾವು ತಿಳ್ಕೊಳ್ಲಿಕ್ ಆಗುದಿಲ್ಲ. ಅದನ್ನ ನಾವ್ ಏನ್ ಮಾಡ್ಬೇಕು, ಆ ಅಂಗಡಿ ಓನರ್ಗೆ ಹೋಗಿ ನಿಮಗ ಪ್ರತಿದಿನ ಬರ್ಗರ್ ಎಷ್ಟು ಮಾರಾಟ ಆಗ್ತಾವ ಬೆಳಿಗ್ಗಿಂದ ಸಾಯಂಕಾಲವರೆಗೂ, ಹೌದಾ ಅಂತ ನಾವು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್, ಆಲ್ರೆಡಿ ಅವರು ಒಂದ್ ಕಡೆ ಅದನ್ನ ಏನ್ ಮಾಡಿರ್ತಾರೋ ಡಾಟಾವನ್ನ ಸಂಗ್ರಹ ಮಾಡ್ಕೊಂಡಿರ್ತಾರೋ ಅದನ್ನ ನೋಡಿ ನಮಗ ಹೇಳ್ತಿರ್ತಾರೋ. ಸೊ ಅದು ನಮಗೆ ಎಲ್ಲಿಗೆ ಉದಾಹರಣೆ ಬರ್ತೈತೆ ಹೇಳ್ರಿ, ದ್ವಿತೀಯಕ ದತ್ತಾಂಶಗಳು. ಇದನ್ನ ನಾವ ಖುದ್ದಾಗಿ ಹೋಗಿ ದತ್ತಾಂಶಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಬರುವುದಿಲ್ಲ. ನೆಕ್ಸ್ಟ್, ನಗರದಲ್ಲಿಯ ತಾಪಮಾನ. ಈಗ ನಮ್ಗ ವೆದರ್ ಇನ್ಫಾರ್ಮೇಶನ್ ಗೊತ್ತಾಗ್ತಿರ್ತೈತಿ. ಯೂಸ್ವಲಿ ಈಗ ಏನಾಗಿರ್ತೈತಿ, ಎಲ್ಲಾರು ಮೊಬೈಲ್ ಒಳಗ ನಮ್ಗ ಗೊತ್ತಾಗ್ಬಿಡ್ತೈತಿ ಹವಾಮಾನ ಯಾವ ರೀತಿ, ಇವತ್ತು ಏನಾಗಿದೆ, ಬಿಸಿಲು ಎಷ್ಟಿದೆ, ಅಥವಾ ಮಳೆ ಬರುವ ಮುನ್ಸೂಚನೆ ಇದೆ, ಎಲ್ಲ ನಮ್ಗ ಮೊಬೈಲ್ ಒಳಗ ಎಲ್ಲ ಗೊತ್ತಾಗ್ತೈತಿ. ಬಟ್ ಅದನ್ನ ನಾವ ಹೋಗಿ ಕಂಡು ಹಿಡಿಲಿಕ್ಕೆ, ಖುದ್ದಾಗಿ ಹೋಗಿ ಇವತ್ತು ಎಷ್ಟು ವೆದರ್ ಚೇಂಜ್ ಆಗ್ತೈತಿ ಅಂತ ಹೇಳಿ ನಾವು ಕಂಡು ಹಿಡಿಲಿಕ್ಕೆ ಆಗ್ತೈತೇನು? ಇಲ್ಲ. ನಮಗ್ ಬೇಕಂದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಮೊಬೈಲ್ ಒಳಗ ಇವತ್ತು ವೆದರ್ ಯಾವ ರೀತಿ ಇದೆ, ಅದರದ್ದು ಹವಾಮಾನ ರಿಪೋರ್ಟ್ ಯಾವ ರೀತಿ ಇದೆ ಅಂತ ನಾವು ಗೂಗಲ್ ಒಳಗ್ ಹೋಗಿನ ಸರ್ಚ್ ಮಾಡ್ತಾ ಇರ್ತೇವಿ, ಹೌದಾ. ಸೊ ಅದರಿಂದ ನಮಗ ಅದು ಕೂಡ ನಮಗ ಖುದ್ದಾಗಿ ನಾವ ಹೋಗಿ ಡಾಟಾವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಕೂಡ ನಮಗ ದ್ವಿತೀಯಕ ದತ್ತಾಂಶಗಳಿಗೆ ಉದಾಹರಣೆ. ಅರ್ಥ ಆಯ್ತು? ಇದು ಪ್ರಾಥಮಿಕ ಅಂದ್ರೇನು, ದ್ವಿತೀಯಕ ಅಂದ್ರೇನು. ಇದು ಅಭ್ಯಾಸ 14.1 ಮುಗೀತು. ಇದ್ರ ನೆಕ್ಸ್ಟ್ ಏನಂದ್ರ ದತ್ತಾಂಶಗಳ ಪ್ರಸ್ತುತಿ. ದತ್ತಾಂಶಗಳ ಪ್ರಸ್ತುತಿ ಅಂದ್ರ ಪ್ರೆಸೆಂಟೇಶನ್ ಆಫ್ ಡಾಟಾ, ಹೌದಾ. ದತ್ತಾಂಶಗಳ ಪ್ರಸ್ತುತಿ, ದತ್ತಾಂಶಗಳ ಪ್ರಸ್ತುತಿ, ಪ್ರಸ್ತುತಿ, ಹೌದಾ. ಇದನ್ನ ಯಾಕೆ ನಮಗ ದತ್ತಾಂಶಗಳ ಪ್ರಸ್ತುತಿ ಅಂತ ಕೊಟ್ರು ಅಂದ್ರ, ಈಗ ನಮಗ ಬಹಳಷ್ಟು ದತ್ತಾಂಶಗಳನ್ನ ಕೊಟ್ಬಿಟ್ಟಿರ್ತಾರ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಾಗಿರ್ತೈತಿ, ಒಂದೇ ಕ್ಲಾಸ್ ಒಳಗ ಏನಾಗಿರ್ತೈತಿ, ಒಂದು 45 ಮಾರ್ಕ್ಸ್ ಅನ್ನ ಒಂದು 20 ಜನ ತಗೊಂಡಿರ್ತೀರಿ, ಹೌದಾ. ಆಮೇಲೆ ಒಂದು 35 ಒಂದು 10 ಜನ ತಗೊಂಡಿರ್ತೀರಿ. ಅವನ್ನೆಲ್ಲ ನಾವು ಈಗ 35 ಪೇಪರ್ಸ್ ಎಷ್ಟದಾವ್ ಅಂತ ನೋಡ್ಲಿಕ್ಕಿಂತ ಅದನ್ನ ನೀಟಾಗಿ ಒಂದು ಕಾಲಮ್ ಒಳಗ ನಾವು ಪ್ರೆಸೆಂಟ್ ಮಾಡಿದ್ರ ನಮಗ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ. 35 ಜನ ತಗೊಂಡವ್ರು 10 ಜನ ಇದಾರ, 45 ಮಾರ್ಕ್ಸ್ ತಗೊಂಡವ್ರು ಒಂದು 30 ಜನ ಅದಾರು, ಅಥವಾ 20 ಜನ ಅದಾರ ಅಂತ ನಾವು ಹೇಳ್ಬೋದು. ಈಗ ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ದೊಡ್ಡದಲ್ಲ, ಅದನ್ನ ನಾವು ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕು ಯಾವಾಗಿದ್ರು. ನಿಮಗ್ ಗೊತ್ತಿದೆ ಬಾರ್ ಗ್ರಾಫ್ ಅಥವಾ ಪೈ ಗ್ರಾಫ್ ಅಂತ ಹೇಳಿ. ಈಗ ನಿಮ್ಗೆ ಏನಾಗಿರ್ತೈತಿ ಹೇಳ್ರಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ ಸ್ಕೂಲ್ ಒಳಗ ಈಗ 10th ಅವ್ರದ್ದು ಯೂಸ್ವಲಿ ಅಪ್ ಟು 9th ಒಳಗ ಆಪರಿ ದತ್ತಾಂಶಗಳನ್ನ ಏನ ಒಂದ್ ಸ್ವಲ್ಪ ಮಾಡ್ತಿರ್ತಾರ. ಬಟ್ 10th ಏನಾಗ್ಬಿಡ್ತೈತಿ, ಯಾಕಂದ್ರ ಎಲ್ಲಾರ್ದು ಕಣ್ಣಿರೋದು ಯಾವ್ದು ಹೇಳ್ರಿ, 10th ಸ್ಟ್ಯಾಂಡರ್ಡ್ ಮಕ್ಕಳ ಮೇಲೆ, ಹೌದಾ. ಸೊ ಅಲ್ಲಿ ಏನಾಗತ್ತೆ, ನಿಮ್ಗ ನಾಳೆ ಈಗ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಅವರು ಸರ್ ಎಲ್ಲ ನೀಟಾಗಿ ಅನಲೈಸಸ್ ಮಾಡ್ತಾರು. ಎಷ್ಟು ಜನ ಫೇಲ್ ಆಗಿದಾರು, ಎಷ್ಟು ಜನ ಡಿಸ್ಟಿಂಕ್ಷನ್ ಒಳಗದಾರು, ಎಷ್ಟು ಜನ ಫಸ್ಟ್ ಕ್ಲಾಸು, ಆಮೇಲೆ ಸೆಕೆಂಡ್ ಕ್ಲಾಸು, ಆಮೇಲೆ ಥರ್ಡ್ ಕ್ಲಾಸು. ಸೊ ಇದನ್ನ ನಾವೆಲ್ಲಾನು ಅದನ್ನ ನೀಟಾಗಿ ಅನಲೈಸಸ್ ಮಾಡಿ ಎಷ್ಟು ಜನ ಎಷ್ಟು ಅನ್ನೋದನ್ನ ಮಾಡಿ, ಮತ್ತ ಅದಕ್ಕ ಒಬ್ಬೊಬ್ರು ಯೂಸ್ವಲಿ ಬಾರ್ ಗ್ರಾಫ್ ಎಲ್ಲ ಅದ್ರೊಳಗ್ ಪ್ರೆಸೆಂಟ್ ಮಾಡಿ ಅವರು ನೆಕ್ಸ್ಟ್ ಆಫೀಸಿಗೆ ಅದನ್ನ ಸಬ್ಮಿಟ್ ಮಾಡೋದಿರ್ತೈತಿ, ಹೌದಾ. ಸೊ ಆ ರೀತಿ ನಾವು ಯಾವುದೇ ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಮುಖ್ಯ ಅಲ್ಲ, ಅದನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೇವೆ ಅನ್ನೋದು ಮುಖ್ಯ, ಹೌದಾ. ಈಗ ಫಾರ್ ಎಕ್ಸಾಂಪಲ್ ನಿಮಗ್ ಹೇಳೋದಾದ್ರ ನಿಮ್ಮಲ್ಲಿ ಎಷ್ಟು ನಾಲೆಜ್ ಇದೆ ಅಂತ ಅದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ರೀತಿ ನೀವು ಎಕ್ಸಾಮ್ ಒಳಗ ಅದನ್ನ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ಮುಖ್ಯ, ಹೌದಾ. ಈಗ ನೀವ್ ಏನ್ ಮಾಡ್ಬಿಡ್ತೀರಿ, ಬಹಳಷ್ಟು ಓದೀನಿ ನಂಗೆ ಎಲ್ಲಾ ಬರ್ತೈತಿ ಅಂತ ಎಕ್ಸಾಮ್ ಒಳಗ್ ನೀವು ಅವತ್ತೇನೋ ಕನ್ಫ್ಯೂಸ್ ಆಗಿ ಏನೇನೋ ಬರದ್ರಿ ಅಂದ್ರ ಮಾರ್ಕ್ಸ್ ಸಿಗ್ತಾವೇನೋ? ಇಲ್ಲ. ಯಾಕಂದ್ರೆ ನಿಮ್ಗೆ ನಾಲೆಜ್ ಎಷ್ಟೈತಿ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಅದೇ ರೀತಿ ನಾವು ದತ್ತಾಂಶಗಳನ್ನ ನಾವು ಯಾವ ರೀತಿ ಸಂಗ್ರಹ ಮಾಡ್ಕೋತೇವಿ ಅನ್ನೋದ್ಕಿಂತ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತೈತಿ, ಹೌದಾ. ಸೊ ಈಗ ಅದನ್ನ ನೋಡೋಣಂತ, ದತ್ತಾಂಶಗಳ ಪ್ರಸ್ತುತಿ, ಹೌದಾ. ಯಾವ ರೀತಿ ಇದಾವು ಇಲ್ಲೇ ನಿಮ್ಗ ದತ್ತಾಂಶಗಳನ್ನ ನಾನೇನ್ ಮಾಡ್ತೇನೆ, ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗ್ತೇನೆ. ಇಲ್ಲಿ ಏನಾಗಿದೆ, ನಿಮ್ಗ ಬಹಳಷ್ಟು ದತ್ತಾಂಶಗಳನ್ನ ಕೊಟ್ಟಿದ್ರು ಅಂದ್ರ ಇಲ್ಲೇ ನಿಮ್ಗ ಅಲ್ಲೇ ಏನಾಗಿರ್ತೈತಿ, ಕಾಲಮ್ ಬರ್ತಾವ ನಿಮಗ್, ಹೌದಾ. ನಿಮಗ್ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ ನಾನು. ಇಲ್ಲಿ ಏನಾಗಿರ್ತೈತಿ, ವರ್ಗಾಂತರ ಅಂತ ಬರ್ತೈತಿ, ಹೌದಾ. ವರ್ಗಾಂತರ
ಇಲ್ಲಿ ಏನಾಗಿರ್ತೈತಿ, ಒಂದಿಷ್ಟ ದತ್ತಾಂಶಗಳಿದ್ವು ಅಂದ್ರ ನಾವು ಅಷ್ಟಷ್ಟೇ ಹೆಸರುಗಳನ್ನ ಕೊಟ್ಕೊಂಡು ನಾವು ಮಾಡ್ಬೋದು. ಇಲ್ಲೇ ಮತ್ತೇನ್ ಬರ್ತೈತಿ, ತಾಳೆ ಗುರುತುಗಳು ಅಂತ ಬರ್ತಾವ. ತಾಳೆ ಗುರುತುಗಳು, ಇದಕ್ ನಾವ್ ಏನಂತ ಕರಿತೀವಿ, ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ. ಹೌದಾ, ತಾಳೆ ಗುರುತು. ಅದಾದ್ಮೇಲೆ ಇದಕ್ಕ ಆವೃತ್ತಿ ಅಂತ ಕರಿತೀವಿ. ಹೌದಾ, ನಿಮಗ್ ಸ್ವಲ್ಪ ಎಕ್ಸಾಂಪಲ್ ಕೊಟ್ರೆ ನಿಮಗ ಗೊತ್ತಾಗ್ತೈತಿ. ಈಗ ಸ್ವಲ್ಪ ದತ್ತಾಂಶಗಳಿದ್ರ ನಾವು ನೀಟಾಗಿ ಇಲ್ಲಿ ಬರೋದು ನೀಟಾಗಿ ಮಾಡಬಹುದು. ಬಟ್ ಬಹಳ ದತ್ತಾಂಶಗಳಿದ್ವು ಅಂದ್ರ ಇಲ್ಲಿ ನಿಮ್ಗೆ ಏನಾಗ್ತೈತಿ, ವರ್ಗಾಂತರದ ಗಾತ್ರ ಅಂತ ಬರ್ತೈತಿ. ಸೊ ಅದನ್ನ ಏನ್ ಮಾಡ್ಬೇಕು, 0 to 5. ಈಗ ನಿಮ್ಗ ಮಾರ್ಕ್ಸ್ ಒಳಗ್ ಗೊತ್ತಿದೆ 35 to 45 ಅಂತ ಯಾಕೆ ತಗೋತೀರಂದ್ರ 35 to 45 ಬಹಳಷ್ಟು ಜನ ಅದ್ರೊಳಗ್ ಮಾರ್ಕ್ಸ್ ತಗೊಂಡಿರ್ತಾರೆ. ಎಲ್ಲವನ್ನು ನಾವು ಪ್ರತಿಯೊಬ್ರು ಇಷ್ಟಿಷ್ಟು ತಗೊಂಡಾರಂತ ಬರೀಲಿಕ್ ಬರುದಿಲ್ಲ. ಓವರ್ ಆಲ್ ಆಗಿ ಒಂದು ಶಾರ್ಟ್ ಆಗಿ ನಾವೇನ್ ಅಂತ ಹೇಳ್ತೇವಂದ್ರ 35 to 45 ಇಷ್ಟು ಜನ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಒಳಗ ಮಾರ್ಕ್ಸ್ ತಗೊಂಡಾರು. ಫಾರ್ ಎಕ್ಸಾಂಪಲ್ 10 ಜನ ತಗೊಂಡಾರು, 15 ಜನ ತಗೊಂಡಾರು ಅಂದ್ರೆ ಇಷ್ಟರಿಂದ ಇಷ್ಟ ಅಂತ ನಾವ್ ಹೇಳ್ತೇವೆ. ಹೌದಾ, ಅದೇ ರೀತಿ ಇಲ್ಲಿ ಕೂಡ ನಾವು ಬಹಳ ದತ್ತಾಂಶಗಳಿದ್ವಿ ಅಂದ್ರ ಆ ರೀತಿ ನಾವು ಹೇಳ್ತೀವಿ. ತಾಳೆ ಗುರುತುಗಳು ಅಂದ್ರೆ ನಿಮಗ್ ಒಂದೆರಡು ಎಕ್ಸಾಂಪಲ್ ಕೊಟ್ಟಾಗ ಗೊತ್ತಾಗ್ತೈತಿ. ಆವೃತ್ತಿ ಈ ರೀತಿ ನಿಮ್ಮ ಈಗ ದತ್ತಾಂಶಗಳ ಪ್ರಸ್ತುತಿ ಅಥವಾ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರ ನಮ್ಗೆ ಏನಾಗತ್ತ, ಈ ರೀತಿ ಕಾಲಮ್ ಬರ್ತಾವು. ಅವ್ನ್ ಯಾವ ರೀತಿ ಕಾಲಮ್ ಅನ್ನ ಮಾಡ್ಬೇಕು ಅನ್ನೋದನ್ನ ನಾನೀಗ ಹೇಳ್ತೇನಂತ. ಹೌದಾ, ಇಲ್ಲೇನಾಗತ್ ನೋಡ್ರಿ, ನಿಮಗ್ ನಾನ ಡೈರೆಕ್ಟ್ ಅಭ್ಯಾಸಕ್ ಹೋಗಿನ ಅಲ್ಲೇ ನಿಮಗ ಎಕ್ಸಾಂಪಲ್ ಅಲ್ಲೇ ಕೊಟ್ಟಂಗ ಆಗ್ತೈತಿ, ಅಭ್ಯಾಸ ಹೇಳ್ದಂಗೂ ಆಗ್ತೈತಿ. ಹೌದಾ, ಅಲ್ಲೇ ಹೇಳ್ತೇನೆ. ದತ್ತಾಂಶಗಳ ಪ್ರಸ್ತುತಿ ಅಲ್ಲೇನಾಗಿದೆ, ಅಭ್ಯಾಸ 14.2. ಹೌದಾ, 14.2 ಅಂತ ಇದೆ. ಈಗ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂದ್ರ 8ನೇ ತರಗತಿಯ 30 ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಈ ಕೆಳಗಿನಂತೆ ದಾಖಲಿಸಿದೆ. ಬ್ಲಡ್ ಗ್ರೂಪ್ ಅನ್ನ ಎಷ್ಟು, 8ನೇ ತರಗತಿ ಒಳಗ 30 ಜನ ಸ್ಟೂಡೆಂಟ್ಸ್ ಅದಾರು. ಅವ್ರದ್ದು ಏನ್ ಮಾಡ್ಯಾರಂತ, ಬ್ಲಡ್ ಚೆಕ್ ಮಾಡಿದಾರಂತ. ಯಾವ್ಯಾವ ಗ್ರೂಪ್ ಇದೆ, ಅವು ಬ್ಲಡ್ ಗ್ರೂಪ್ ಯಾವ ಇದಾವ ಅಂತ ಹೇಳಿ ಚೆಕ್ ಮಾಡಿದಾರು. ಅವನೇನ್ ಮಾಡಿದಾರು, ಕೆಳಗಿನಂತೆ ದಾಖಲಿಸಿದೆ. ಹೌದಾ, 30 ಜನ ವಿದ್ಯಾರ್ಥಿಗಳದ್ದು ಏನ್ ಮಾಡಿದಾರಂತ, ಕೆಳಗಿನಂತೆ ದಾಖಲಿಸಿದ್ದಾರೆ. ಹೌದಾ, ಅಲ್ಲೇನಾಗಿದೆ, ABO. ಹೌದಾ, ಈ ದತ್ತಾಂಶಗಳನ್ನು ಆವೃತ್ತ ವಿತರಣಾ ಪಟ್ಟಿಯಿಂದ ಪ್ರತಿನಿಧಿಸಿ ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಯಾವುದು ವಿರಳವಾಗಿದೆ. ಹೌದಾ, ಇಲ್ಲಿ ಏನಾಗಿದೆ ನಮಗ, ದತ್ತಾಂಶಗಳು ಬಹಳ ಇಲ್ಲ ಇಲ್ಲಿ. ಹೌದಾ, ಯಾಕಂದ್ರ ಇಲ್ಲಿ ನೋಡ್ರಿ, ನಾನು ಯಾವ ರೀತಿ ಬರಿತೇನೆ, ಕಾಲಮ್ ಹಾಕ್ತೇನೆ ನೋಡ್ರಿ. ಫಸ್ಟ್ ರಕ್ತದ ಗುಂಪು ಇದು, ಆಮೇಲೆ ತಾಳೆ ಗುರುತುಗಳು ನೆಕ್ಸ್ಟ್ ಇದು ಲಾಸ್ಟ್ ಬರುದ ಆವೃತ್ತಿ ಅಂತ ಬರ್ತೈತೆ ನಮ್ಗೆ. ಹೌದಾ, ಈ ರೀತಿ ನಾನೊಂದು ಕಾಲಮ್ ಅನ್ನ ಹಾಕೋಬೇಕು. ನೀವು ನೀಟಾಗಿ ಸ್ಕೇಲ್ ತಗೊಂಡ್ ಹಾಕೋರಿ. ನಾನು ಹಂಗೆ ನಿಮಗ್ ರಫ್ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ. ಹೌದಾ, ಕರೆಕ್ಟಾ? ಈ ರೀತಿ ನಾವು ಕಾಲಮ್ ಅನ್ನ ಹಾಕೋಬೇಕು. ಕರೆಕ್ಟಾ? ಇದನ್ನ ಸ್ವಲ್ಪ ನೀಟ್ ಮಾಡ್ಕೊಂತಾಡ್ರಿ. ಕರೆಕ್ಟ್. ಈಗ ಏನ್ ಮಾಡ್ಬೇಕು, ನಮಗ ಬ್ಲಡ್ ಗ್ರೂಪ್ ಎಷ್ಟ್ ಅದಾವು, ನಿಮಗ್ ಸೈನ್ಸ್ ಒಳಗ್ ಗೊತ್ತಿರ್ಬೋದು. ಯಾವ್ಯಾವ ಬ್ಲಡ್ ಗ್ರೂಪ್ ಅದಾವು, A ಅಂತ ಇದೆ. ಹೌದಾ, ಅದಾದ್ಮೇಲೆ B ಅಂತ ಇದೆ, ಅದಾದ್ಮೇಲೆ AB ಅಂತ ಇದೆ, ಅದಾದ್ಮೇಲೆ O ಅಂತ ಇದೆ. ಹೌದಾ, ಇವು 4 ನಮ್ದು ರಕ್ತದ ಗುಂಪುಗಳು, ಬ್ಲಡ್ ಗ್ರೂಪ್ಗಳು. ಅದ್ರೊಳಗ ಮತ್ ನೀವು ಕೇಳ್ಬೋದು, ಒಬ್ಬೊಬ್ರದ್ದು A ಪಾಸಿಟಿವ್ ಇರ್ತೈತಿ, A ನೆಗೆಟಿವ್ ಇರ್ತೈತಿ, B ಪಾಸಿಟಿವ್ ಇರ್ತೈತಿ, B ನೆಗೆಟಿವ್ ಇರ್ತೈತಿ, AB ಪಾಸಿಟಿವ್ ಇರ್ತೈತಿ, AB ನೆಗೆಟಿವ್ ಇರ್ತೈತಿ, ಆಮೇಲೆ O ಪಾಸಿಟಿವ್, O ನೆಗೆಟಿವ್. ಅದೆಲ್ಲ ನಿಮಗ ಸೈನ್ಸ್ ಕ್ಲಾಸ್ ಒಳಗ ಇನ್ ಡಿಟೇಲ್ ಆಗಿ ಕಲಿತೀರಿ. ರಕ್ತದ ಗುಂಪು ಅಂದ್ರ ಯಾವ ರೀತಿ ಇರ್ತೈತಿ, ಅದನ್ನ ಯಾವ ರೀತಿ ಕಂಡು ಹಿಡಿತಾರೋ ಅನ್ನೋದು. ಹೌದಾ, ಸೊ ನಿಮಗೀಗ ಆಲ್ರೆಡಿ ನಿಮ್ಗೂ ಗೊತ್ತಿರಬಹುದು ಈಗಾಗ್ಲೇ ನಿಮ್ಮ ಯಾವ್ಯಾವ ಬ್ಲಡ್ ಗ್ರೂಪ್ ಇರ್ತಾವ ಅಂತ ಹೇಳಿ. ಅದು ಗೊತ್ತಿಲ್ಲ ಅಂದ್ರ ಮೊದ್ಲು ಅದನ್ನ ತಿಳ್ಕೊರಿ, ನಿಮ್ದು ಯಾವ ಬ್ಲಡ್ ಗ್ರೂಪ್ ಇದೆ ಅಂತ ಹೇಳಿ. ಹೌದಾ, ಸೊ ಈಗ ಬ್ಲಡ್ ಗ್ರೂಪ್ ಇರುವ ನಮ್ಗೆ ಎಷ್ಟದಾವು, ABO ಅಂತ ಹೇಳಿ ನಮ್ಗ 4 ಬ್ಲಡ್ ಗ್ರೂಪ್ ಅದಾವು. ಸೊ ಅದಕ್ ನಾ ಇದನ್ನ ವರ್ಗಾಂತರ ಅಂತ ಮಾಡ್ಲಿಲ್ಲ. ಸೊ ವರ್ಗಾಂತರ ಯಾವಾಗ ಮಾಡ್ತಾರ ಅನ್ನೋದು ನಿಮಗ ನೆಕ್ಸ್ಟ್ ಗೊತ್ತಾಗ್ತೈತಿ.
ಈಗ ಇವು ಇಷ್ಟೇ ಇರೋದ್ರಿಂದ ನಾನು ಇಷ್ಟೇ ರಕ್ತದ ಗುಂಪು ಅಂತ ಹಾಕಿದ್ದೀನಿ. ಹೌದಾ? ಈಗ 1 by 1 ನಿಮ್ಗೆ ಒಂದ್ಸಲ ಬುಕ್ ಒಳಗ್ ತೋರಿಸ್ತೇನೆ ನೋಡ್ರಿ. ಕ್ಯಾಮ್ರಾ ಒಳಗ್ ಕಾಣಿಸ್ತಿತ್ತಲ್ಲ ನೋಡ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಪ್ರತಿಯೊಂದನ್ನು 30 ವಿದ್ಯಾರ್ಥಿಗಳ ಬ್ಲಡ್ ಗ್ರೂಪ್ ಅನ್ನ ಅವರು ಇಲ್ಲಿ ಬರ್ದಿದಾರೋ ಅದನ್ನ ನಾವು ಯಾವ್ಯಾವ ಎಷ್ಟೆಷ್ಟಿದಾವ ಅಂತ ನಾವು ಕಂಡುಹಿಡಿಬೇಕು ಈಗ. ಹೌದಾ? ಸೊ ನೋಡ್ರಿ ಇಲ್ಲಿ ಫಸ್ಟ್ ಒನ್ನು ಎ ಅಂತಿದೆಯಲ್ಲ, ಅಲ್ಲೇ ಇದು ತಾಳೆ ಗುರುತುಗಳು ಅಂದ್ರ ನಮ್ಗ ಹಂಗ ನಾವು ಎನಸ್ಕೊಂತ ಹೋದ್ರ ಕನ್ಫ್ಯೂಸ್ ಆಗ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ತಾಳೆ ಗುರುತುಗಳು. ಫಸ್ಟ್ ಎ ಇದೆ, ಅದಕ್ಕೊಂದ್ ಹಾಕ್ರಿ. ಆಮೇಲೆ ಬಿ ಮತ್ತೊಂದಿದೆ, ಅಲ್ಲಿ ಹಾಕ್ರಿ. ಆಮೇಲೆ ಓ 2 ಅದಾವ ನೋಡ್ರಿ, ಓ 1 2. ನೆಕ್ಸ್ಟ್ ಎ ಬಿ ಒಂದಿದೆ, ಕರೆಕ್ಟ್. ಆಮೇಲೆ ಮತ್ತೆ ಓ ಬಂತು, ಆಮೇಲೆ ಎ ಬಂತು, ನೆಕ್ಸ್ಟ್ ಓ ಬಂತು, ಆಮೇಲೆ ಬಿ ಬಂತು. ಹೌದಾ? ಆಮೇಲೆ ಮತ್ತ ಬಿ ಬಂದ್ಮೇಲೆ ಎ ಬಂತು, ಕರೆಕ್ಟ್. ಅದಾದ್ಮೇಲೆ ಓ ಬಂದಿದೆಯಲ್ಲ, ಇಲ್ಲಿ ಏನಾಗಿದೆ ನಮ್ಗ, ಇಲ್ಲಿ ಓ ಬಂತು. ಓ ಬಂದಾಗ ಇದನ್ನ ಏನಾಯ್ತು, 4 ಆದ್ಮೇಲೆ ನಾವು ಮತ್ತೆ ಏನ್ ಮಾಡ್ಬಾರ್ದು, ಇಲ್ಲಿ 5 ಮತ್ತೊಂದು ಲೈನ್ ಹಾಕ್ಬಾರ್ದು. ಇದನ್ನ ಲೈನ್ ಅನ್ನ ಇದಕ್ಕೆ ಹಿಂಗ್ ಮಾಡ್ಬಿಟ್ರೆ ಅದು 5 ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಈ ತಾಳೆ ಗುರುತುಗಳನ್ನ ಗುರುತಿಸುದು. ಈ ರೀತಿ ನೀವು ಎಲ್ಲಿ ನೋಡಿರ್ಬಹುದಂದ್ರ ನಿಮ್ ಸ್ಕೂಲ್ ಒಳಗ ಕ್ವಿಜ್ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ಹೌದಾ? ಅಲ್ಲಿ ಯಾವ ಗ್ರೂಪ್ಗಳು ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರು ಅನ್ನೋದನ್ನ ಫಸ್ಟ್ ಈ ರೀತಿ ಲೈನ್ ಅನ್ನ ಹಾಕಿ ನಿಮ್ಗೆ ಏನ್ ಮಾಡ್ತಾ ಇರ್ತಾರೋ, ಆಮೇಲೆ ಅವನ್ನ ಎಣಿಸ್ತಾ ಇರ್ತಾರೆ. ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ನಿಮ್ ಸ್ಕೂಲ್ ಒಳಗ ಕ್ವಿಜ್ ಕಾಂಪಿಟೇಷನ್ ಇಟ್ಟಾಗ ಇದೇ ರೀತಿ ತಾಳೆ ಗುರುತುಗಳನ್ನ ಗುರುತಿಸ್ತಾ ಇರ್ತಾರೋ. ಇಲ್ಲಿ ಏನ್ ಮಾಡಿರ್ತಾರೋ ಆ ಗ್ರೂಪ್ ನೇಮ್ ಗಳನ್ನ ಬರ್ದಿರ್ತಾರೆ ನಮ್ಗೆ. ಹೌದಾ? ಸೊ ಈಗ ಓ ಆಯ್ತು. ಆಮೇಲೆ ನೆಕ್ಸ್ಟ್ ಮತ್ತೊಂದ್ ಏನ್ ಬಂತು, ಬಿ ಬಂದಿದೆ. ಅದಾದ್ಮೇಲೆ ಎ ಬಂದಿದೆ. ಅದರ ನೆಕ್ಸ್ಟ್ ಓ ಮತ್ತೆ 2 ಬಂದವು. ಹೌದಾ? ಆಮೇಲೆ ಎ ಬಂದಿದೆ. ಎ ಮತ್ತಿಲ್ಲಿ ನೋಡ್ರಿ 5 ಆಗೋದಕ್ಕ ನಾ ಏನ್ ಮಾಡ್ತೇನೆ, ಇದನ್ನ ಈ ರೀತಿ ಕೌಂಟ್ ಅನ್ನ ಹಾಕ್ತೇನೆ. ನೆಕ್ಸ್ಟ್ ಎ ಬಿ ಬಂತು, ನೆಕ್ಸ್ಟ್ ಮತ್ತೊಂದು ಓ, ಆಮೇಲೆ ಮತ್ತೆ 2 ಎ ಬಂದ್ವು, ಆಮೇಲೆ ಮತ್ತೆ 2 ಓ ಬಂದ್ವು, ಕರೆಕ್ಟ್. ಆಮೇಲೆ ಎ ಬಿ ಮತ್ತೊಂದು ಬಂತು, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎ, ಆಮೇಲೆ ಮತ್ತೊಂದು ಓ ಬಂತು, ಕರೆಕ್ಟ್. ಆಮೇಲೆ ಮತ್ತ ಬಿ, ಮತ್ತೊಂದು ಬಿ ಬರೋದ್ರಿಂದ ಅದು 5 ಆಗಿದ್ದಕ್ಕೆ ಇದು ಇಷ್ಟ ಆಯ್ತು. ಆಮೇಲೆ ಎ ಮತ್ತೊಂದು ಬಂತು, ನೆಕ್ಸ್ಟ್ ಬಿ, ನೆಕ್ಸ್ಟ್ ಓ. ಹೌದಾ? ಅಲ್ಲೇ ಎಷ್ಟೆಷ್ಟು ಎ ಅದಾವು ಅನ್ನೋದು. ಈಗ ನೋಡ್ರಿ ಎ ಎಷ್ಟ್ ಅದಾವ್ ನೋಡ್ರಿ. ಸ್ವಲ್ಪ ಇದನ್ನ ಕೌಂಟ್ ಹಿಂಗೊಂದ್ ಲೈನ್ ಎಳೆದಿದ್ವಿ ಅಂದ್ರೆ ಅದು 5 ಅಂತ ಕೌಂಟ್ ಆಗತ್ ನಮಗ್. 5 ಇವ್ 4 9 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಇದು 5 1 6 ಆಯ್ತು. ಹೌದಾ? ನೆಕ್ಸ್ಟ್ ಇದು 3 ಆಯ್ತು. ನೆಕ್ಸ್ಟ್ ಇದು 5 10 12 ಆಯ್ತು. ನೋಡ್ರಿ ಇದು ಕರೆಕ್ಟ್ ಇದೆ ಇಲ್ಲ ಅನ್ನೋದು ಸ್ವಲ್ಪ ನೋಡ್ರಿ. ನಮ್ಗಿದು ಇಷ್ಟು ಕೌಂಟ್ ಮಾಡಿದ್ರೆ ಮತ್ತೆ 30 ಬರ್ಬೇಕು. ಇಲ್ಲ ಅಂತಂದ್ರೆ ನಾವ್ ಎಲ್ಲೋ ಒಂದಿಷ್ಟು ದತ್ತಾಂಶಗಳನ್ನ ಬಿಟ್ಟಿದ್ವಿ ಅಂತ ಅರ್ಥ. ಹೌದಾ? ನೋಡೋಣ. 3 2 5. ಹೌದಾ? 5 6 11, 11 1 9 20. ಹೌದಾ? 2 1 3. ಕರೆಕ್ಟಾ? ಅಂದ್ರೆ ನಾವು ಎಲ್ಲಿನೂ ಯಾವುದೇ ದತ್ತಾಂಶಗಳನ್ನ ಬಿಟ್ಟಿಲ್ಲ. 30 ಸ್ಟೂಡೆಂಟ್ ಅಂದಿದ್ರು 30 ನಮ್ದು ಕೌಂಟು ಕರೆಕ್ಟ್ ಬಂತು. ಇದನ್ನ ಯಾವ ರೀತಿ ಲೆಕ್ಕ ಹಾಕಿದ್ವಿ ಗೊತ್ತಾಯ್ತು? ಇಲ್ಲಿ 5 ಮತ್ತ 4 ಲೈನ್, 5 4 9 ಆಯ್ತು. ಆಮೇಲೆ 5 1 6 ಆಯ್ತು. ಇದು 3 ಆಯ್ತು. 5 10 12 ಆಯ್ತು. ಈ ರೀತಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈಗ ಅಂದ್ರೆ ಒಂದು ದತ್ತಾಂಶಗಳ ಪ್ರಸ್ತುತಿಯನ್ನ ಮಾಡಿದ್ವಿ. ಅಂದ್ರೆ ಅಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಎ ಬಿ ಎಷ್ಟದವು, ಬಿ ಎಷ್ಟದವು, ಎ ಬಿ ಎಷ್ಟದವು ಎಲ್ಲ ಹೋಲ್ಸೇಲ್ ಆಗಿ ಡಾಟಾಗಳನ್ನ ಕೊಟ್ಟು ಬಿಟ್ಟಿದ್ರು. ಬಟ್ ನಾವ್ ಇದನ್ನ ಈ ರೀತಿ ಕರೆಕ್ಟ್ ಆಗಿ ನೋಡಿದಾಗ ಈಗ ನಮ್ಗೆ ಎಷ್ಟಾಯ್ತು, ಎ ಬ್ಲಡ್ ಗ್ರೂಪ್ ಇದ್ದವ್ರು ಎಷ್ಟು ಜನ ಇದ್ದಾರು, 9 ಜನ ಇದ್ದಾರು. ಬಿ ಬ್ಲಡ್ ಗ್ರೂಪ್ ಇದ್ದವ್ರು ಎಷ್ಟು ಜನ ಇದ್ದಾರು, 6 ಜನ ಇದ್ದಾರು. ಎ ಬಿ ಇದ್ದವರು 3 ಜನ, ಓ ಇದ್ದವರು 12 ಜನ ಇದ್ದಾರೆ. ಹೌದಾ? ಆಮೇಲೆ ಅಲ್ಲಿ ಕ್ವಶನ್ ಏನಿದೆ ಅಂದ್ರೆ ನಿಮಗ ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿದೆ ಅಂದ್ರ ಆ 30 ವಿದ್ಯಾರ್ಥಿಗಳೊಳಗ ಹೆಚ್ಚು ಬ್ಲಡ್ ಗ್ರೂಪ್ ಯಾವ್ದಿದೆ ನೋಡ್ರಿ. ಬಹಳ ಜನ ಸ್ಟೂಡೆಂಟ್ ಬ್ಲಡ್ ಗ್ರೂಪ್ ಯಾವ್ದಿದೆ ಇದ್ರೊಳಗ ಹೈಯೆಸ್ಟ್ ಇರುವುದು ಯಾವ್ದು ಹಂಗಾದ್ರೆ 12 ಇದೆ. ಅಂದ್ರೆ ಇದೇನಾಯ್ತು, ಹೆಚ್ಚಾಗಿದೆ, ಹೆಚ್ಚಿದೆ. ಹೌದಾ? ಅಂದ್ರ 30 ವಿದ್ಯಾರ್ಥಿಗಳೊಳಗ ಹೆಚ್ಚಾಗಿ ಓ ಬ್ಲಡ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಗಳು
ಜಾಸ್ತಿ ಇದಾರಂತ ಅರ್ಥ. ಆಮೇಲೆ ಕಡಿಮೆ ಬ್ಲಡ್ ಗ್ರೂಪ್ ಇರೋರು ಯಾರು ಅದಾರಂದ್ರ ಇಲ್ಲಿ ನೋಡ್ರಿ, ಈ 4ರೊಳಗ ಕಡಿಮೆ ಅಂದ್ರೆ ಯಾವ್ದಿದೆ ಇಲ್ಲಿ, ಎ ಬಿ ಇದೆ. ಹೌದಾ, ಎ ಬಿ ಬ್ಲಡ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಗಳು ಕಡಿಮೆ ಇದಾರು. ಅರ್ಥ ಆಯ್ತಾ? ಗೊತ್ತಾಯ್ತು ಇದು ನೋಡ್ರಿ. ಅಂದ್ರ ಓ ಬ್ಲಡ್ ಗ್ರೂಪ್ ಇದ್ದವರು ಜಾಸ್ತಿ ಜನ ಇದ್ದಾರು, ಬಹಳ ಕಡಿಮೆ ಅಂದ್ರ ಎ ಬಿ ಬ್ಲಡ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಗಳು ಕಡಿಮೆ ಇದ್ದಾರು. ಒಟ್ಟ ಟೋಟಲ್ ಇದು 30 ಜನ ಸ್ಟೂಡೆಂಟ್ ಬ್ಲಡ್ ಗ್ರೂಪಿನ ಒಂದು ದತ್ತಾಂಶಗಳ ಸಂಗ್ರಹನೂ ಆತು. ಸಂಗ್ರಹ ಆಲ್ರೆಡಿ ಆಗಿತ್ತು, ಅದನ್ನ ನಾವು ನೀಟಾಗಿ ಪ್ರೆಸೆಂಟ್ ಮಾಡಿದ್ವಿ. ಈ ರೀತಿ ನೀವು ಗ್ರಾಫ್ ಅಂದ್ರ ಈ ರೀತಿ ಚಾರ್ಟ್ ಅನ್ನ ಹಾಕಿನ ನೀವು ಪ್ರೆಸೆಂಟ್ ಮಾಡ್ಬೇಕು. ಇದು ಪೂರ್ತಿ ಅಭ್ಯಾಸ ಒಳಗೆ ನೀವು ಈ ರೀತಿ ಚಾರ್ಟ್ ಅನ್ನ ಹಾಕ್ಲೇಬೇಕು. ಅದ್ ನೋಡೋಣಂತ. ಇದ್ರದ್ದು ತಾಳೆ ಗುರುತುಗಳನ್ನ ಇಲ್ಲಿ ನಿಮಗ್ ಕನ್ಫ್ಯೂಸ್ ಆಗುದ ಇದ್ರೊಳಗ ಇದನ್ನೆಲ್ಲ ನೀಟಾಗಿ ಮಾಡ್ತೀರಿ. ಬಟ್ ಈ ತಾಳೆ ಗುರುತುಗಳನ್ನ ಕೌಂಟ್ ಮಾಡೋದು ನಿಮ್ಗ ಸ್ವಲ್ಪ ಹೊಸಾದಿರೋದ್ರಿಂದ ಇದನ್ನೇನ್ ಮಾಡೋಣ ಅಂತ ಸ್ವಲ್ಪ ತೋರಿಸ್ತೇನೆ ನಾನು ಯಾವ ರೀತಿ ಇದೆ ಅಂತ ಹೇಳಿ. ಒಂದ್ಸಲ ನೋಡ್ತೀನಿ ತಡ್ರಿ. ಇಲ್ಲಿದೆ ನೋಡಿ, ತಾಳೆ ಗುರುತುಗಳನ್ನ ಯಾವ ರೀತಿ ಕೂಡಿಸ್ಬಹುದು ಅಂತ ಹೇಳಿ. ಹೌದಾ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇವ್ ಎಷ್ಟ್ ಲೈನ್ ಇದಾವ್ ಹೇಳ್ರಿ? 4 ಇದಾವು, ಇಲ್ಲೇ 3 ಇದಾವು. ಅಂದ್ರೆ ಇವು ತಾಳೆ ಗುರುತುಗಳು. ಇವನ್ನ ಕೌಂಟ್ ಮಾಡ್ಬೇಕು ನಾವೀಗ. ಇಲ್ಲೇ 4 + 3 ಎಷ್ಟಾಯ್ತು ನಮ್ಗೀಗ? ಹೌದಾ, ಇಲ್ಲೇನಾಯ್ತು ಆನ್ಸರ್ ನೋಡೋಣ. ಇಲ್ಲಿ ನೋಡ್ರಿ, ಸಮ್ 7 ಆಯ್ತು. ಹೌದಾ, ಮತ್ ನೋಡೋಣ ಈಗ ಎಷ್ಟಾಯ್ತು ನೋಡ್ರಿ. ಇದನ್ನ ಆನ್ಸರ್ ಅನ್ನು ತೆಗಿತೀನಿ. ಹೌದಾ, ಇಲ್ಲಿ ನೋಡ್ತಾ ಇದ್ದೀರಿ, ನಾ ಹೇಳ್ದ ಹಾಗೆ ಇಲ್ಲೇ 1 1 2 3 4 ಆದ್ಮೇಲೆ 5ಗೆ ನಾವ್ ಏನ್ ಮಾಡ್ಬೇಕು, ಮತ್ತೊಂದ್ ಲೈನ್ ಹಾಕುವಂಗಿಲ್ಲ, ಹಿಂಗೊಂದ್ ಅಡ್ ಲೈನ್ ಹಾಕಬೇಕು. ಈ ತಾಳೆ ಗುರುತುಗಳನ್ನ ಗುರುತಿಸುವಂತಹ ಮೆಥಡ್ ಇದು. ಹೌದಾ, ಇದಕ್ ನಾವ್ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಂದ್ರ ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಏನಾಗಿರ್ತೈತಿ, ದತ್ತಾಂಶಗಳ ಬಹಳ ಇದ್ವು ಅಂದ್ರ ನಾವ್ ಈ ರೀತಿ 4ಅನ್ನ ಗುರುತಿಸಿದ್ಮೇಲೆ ಈ ರೀತಿ ಒಂದು ಹಾಕಿದ್ವಿ ಅಂದ್ರೆ ಇದೊಂದು 5ರದೊಂದು ಗುಂಪು. ಅಂದ್ರೆ ನಮ್ಗ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ನಾವು ಡೈರೆಕ್ಟ್ ಇಲ್ಲೇ 1 2 3 4 ಅಂತ ಎನ್ಸೋಕ್ಕಿಂತ ಇದನ್ನ ಡೈರೆಕ್ಟ್ ನಾನು 5 ಅಂತ ಕೌಂಟ್ ತಗೊಂಡ್ಬಿಡ್ತೇನೆ. ಹೌದಾ, ಈ ರೀತಿ ಇತ್ತಂದ್ರ 5 + 3 ಎಷ್ಟಾಗತ್ ನಮ್ಗೀಗ? 8. ಹೌದಾ, ಈಗ ಮತ್ತೊಂದ್ ನೋಡೋಣ. ನೋಡ್ರಿ, ಈಗ ಎಷ್ಟಾಯ್ತು ನೀವ ಹೇಳ್ರಿ ನೋಡೋಣ. ಈಗ ಇದನ್ನ ನೀವ್ ಏನ್ ಮಾಡ್ಬಿಡ್ತೀರಿ, ಇದೊಂದು 5ರ ಗುಂಪು ಅನ್ನೋದು ನಮಗ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. 4 ಲೈನು ಹಿಂಗೊಂದ್ ಅಡ್ಡಗೆರಿ ಬಂದಿತ್ತಂದ್ರ 5 6 7. ಹೌದಾ, ಎಷ್ಟಾಗತ್ ನೋಡ್ರಿ ಈಗ? ಕರೆಕ್ಟಾ? ಈ ರೀತಿ ನೀವು ಟ್ಯಾಲಿ ಮಾರ್ಕ್ಸ್ ಗಳನ್ನ ಮೊದ್ಲು ಅದನ್ನ ಹಾಕೋದು ಯಾವ ರೀತಿ ಅನ್ನೋದು ನಿಮ್ಗ ಗೊತ್ತಾಗ್ಬೇಕು. ಅದಕ್ಕ ನಾನು ಇದನ್ನ ಅಲ್ಲಿ ಏನಾಗುತ್ತೆ ನಮ್ಗ ದತ್ತಾಂಶಗಳನ್ನ ಈಸಿಲಿ ನಾವು ಅದನ್ನ ಯಾಕಂದ್ರೆ ನಾನು ಹೇಳ್ತಾ ಇರ್ತೇನೆ, ಕಾಲಮ್ ಹಾಕ್ತೀರಿ, ಅದೇನ್ ತಪ್ಪಾಕ ಚಾನ್ಸ್ ಇಲ್ಲ. ಬಟ್ ಈ ಟ್ಯಾಲಿ ಮಾರ್ಕ್ಸ್ ಗುರುತಿಸುದು ನಿಮ್ಗ ಕನ್ಫ್ಯೂಸ್ ಆಗ್ತೈತೆ. ಅದು ಎಲ್ಲಿ ಮೇನ್ಲಿ ಅಂದ್ರ ಈ 5ಅನ್ನ ಗುರುತಿಸುವಲ್ಲಿ. ಹೌದಾ, ನೆಕ್ಸ್ಟ್ ನೋಡೋಣ ಈಗ. ನೆಕ್ಸ್ಟ್ ಇವಾಗ ಎಷ್ಟಾಗತ್ ನೋಡ್ರಿ ಇದು? ಇಲ್ಲಿ ನೋಡ್ರಿ, ಓನ್ಲಿ 5 ದತ್ತಾಂಶಗಳ ಬಂದ್ರಷ್ಟೇ ಅಡ್ಡ ಮಾರ್ಕ್ ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ಸೊ ಈಗ ನಾವು ಇದನ್ನ ಕೌಂಟ್ ಮಾಡ್ಲೇಬೇಕು. ಇಲ್ಲಿ 4 ಲೈನ್ ಇದಾವು, ಇಲ್ಲಿ 4 ಲೈನ್ ಇದಾವು. ಟೋಟಲ್ ಎಷ್ಟಾಗತ್ ನೋಡ್ರಿ ಈಗ? 8 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಇದೇ ರೀತಿ ಈಸಿ ಇದಾವ್. ಈಗ ನೋಡ್ರಿ, ಇಲ್ಲಿ ಕೂಡ ನಮಗ್ ಅಡ್ ಲೈನ್ ಬಂದಿಲ್ಲ, ಯಾಕಂದ್ರೆ ಅದು ಬರೋದು ಬರೀ 5 ಇದ್ದಾಗ ಅಷ್ಟ ಬರ್ತೈತಿ. ಈಗ ಎಷ್ಟಾಯ್ತು? 4 ಆಯ್ತು. ಕರೆಕ್ಟ್? ನೆಕ್ಸ್ಟ್ ಈಗ ಎಷ್ಟಾಯ್ತು ನೋಡ್ರಿ? ಹೌದಾ, ಇಲ್ಲಿ ನೋಡ್ರಿ, ಮತ್ತ 5 ಇದ್ದಲ್ಲಿ ಅಷ್ಟನ್ನ ಅದು ಅಡ್ಡ ಮಾರ್ಕ್ ಬಂದಿದೆ. ಇದನ್ನ 5 ಅಂತ ಕೌಂಟ್ ಮಾಡ್ಕೊಂಡು ಇವನ್ 4ಅನ್ನ ಪ್ಲಸ್ ಮಾಡ್ಬಿಟ್ರೆ ನಮಗ ಆನ್ಸರ್ ಗೊತ್ತಾಗ್ತೈತಿ. ಎಷ್ಟಾಯ್ತು? 9 ಬಂತು. ನೆಕ್ಸ್ಟ್ ಈಗ ಎಷ್ಟಾಯ್ತು ನೋಡ್ರಿ? 3 + 2 5. ಹೌದಾ, ನೆಕ್ಸ್ಟ್ ಈಗ ಎಷ್ಟಾಯ್ತು? 4 ಆಯ್ತು. ಇಲ್ಲಿ ನೋಡ್ರಿ 2 ಆಯ್ತು. ಈಗ ಎಷ್ಟಾಯ್ತು? ಇದೊಂದು 5 ಮತ್ತು 6. ಗೊತ್ತಾಯ್ತು ಅನಿಸ್ತೈತಿ ನನಗೆ. ಇದು ಮೇನ್ ಕಾನ್ಸೆಪ್ಟ್ ಇದ್ರೊಳಗೆ ನಿಮ್ಗೆ ಏನಂದ್ರ ತಾಳೆ ಗುರುತುಗಳನ್ನ ನೀಟಾಗಿ ಮಾಡಿದ್ರಿ ಅಂದ್ರ, ಇಲ್ಲಿ ನೀಟಾಗಿ ಮಾಡಿದ್ರೆ ನಮಗಿದು ಕರೆಕ್ಟ್ ಆಗಿ ಇಲ್ಲಿ ಗೊತ್ತಾಗ್ತೈತಿ. ಅವಾಗ ನಾವು ನೀಟಾಗಿ ಇದನ್ನ ಎಲ್ಲಿ ತಪ್ಪುವಂತ ಚಾನ್ಸ್ ಇಲ್ಲ. ಅದಕ್ಕೆ ನಮಗ ಮೇನ್ ಇಂಪಾರ್ಟೆಂಟ್ ಸಂಖ್ಯಾಶಾಸ್ತ್ರ ಒಳಗ ನಮ್ಗೇನಾಗತ್ತೆ ಹೇಳ್ರಿ, ಈಗ ಸ್ವಲ್ಪ ನಿಮಗೆ 9ಕ್ಕ ಇಷ್ಟ ಇದೆ ತಾಳೆ ಗುರುತುಗಳು, ಮತ್ತೆ 10ಕ್ ಹೋದ್ರೆ ಇದ್ರ ಮೇಲೆ ರಿಲೇಟೆಡ್ ಇರುವಂತಹ ಬೇರೆ ವಿಧವು ಅಲ್ಲೇ ತಾಳೆ ಗುರುತುಗಳು ಇಲ್ಲ. ಹೌದಾ, ಸೊ ಅದಕ್ಕೆ ನೀವು ಇಲ್ಲಿ ಏನ್ ಮಾಡ್ಬೇಕು 9ಕ್ ಅಂದ್ರ ತಾಳೆ ಗುರುತುಗಳನ್ನ ಗುರುತಿಸ್ಕೊಂಡ ಮಾಡೋದ್ರಿಂದ ನಮಗ ಮೇನ್ ಗೊತ್ತಿರೋದು ಈ ತಾಳೆ ಗುರುತುಗಳನ್ನ ನೀಟಾಗಿ ಕರೆಕ್ಟ್ ಆಗಿ ಮಾಡ್ಬೇಕು. ಹೌದಾ, ಅರ್ಥ ಆಯ್ತು ಇದು? ನೋಡ್ರಿ, ಇಲ್ಲಿ ನೋಡ್ರಿ 8 ಆಯ್ತು. ಹೌದಾ,
5 4 9 ಮತ್ತೆ ಅವ ರಿಪೀಟ್ ಆಗ್ತಾ ಇದಾವ. ಹೌದಾ, ಇಲ್ಲಿ 5 ಬಂತು, ಇದು 4 ಬಂತು. ಮೇನ್ಲಿ ಇದನ್ನ ನೆನಪಿಟ್ಕೋರಿ, 1 2 3 4 ಅದಾದ್ಮೇಲೆ ಹಿಂಗೊಂದು ಅಡ್ ಲೈನ್ ಬಂತಂದ್ರ ಅದು 5 ಅಂತ ಕೌಂಟ್ ಆಗ್ತೈತಿ. ಹೌದಾ, ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇದು ಅರ್ಥ ಆಯ್ತು. ಈಗ ಹೆಚ್ಚು ಯಾವ್ದಿದೆ, ಬ್ಲಡ್ ಗ್ರೂಪ್ ಓ ಬ್ಲಡ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಸ್ ಜಾಸ್ತಿ ಇದಾರು, ಎ ಬಿ ಬ್ಲಡ್ ಗ್ರೂಪ್ ಇರುವಂತಹ ಸ್ಟೂಡೆಂಟ್ಸ್ ಕಡಿಮೆ ಇದಾರು, 30 ಜನ ಸ್ಟೂಡೆಂಟ್ಸ್ ಒಳಗ. ಹೌದಾ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಏನಿದೆ ಒಂದ್ಸಲ ನೋಡ್ಕೊಂತಡ್ರಿ. 40 ಕಂಪನಿಗಳ ಮನೆಯಿಂದ ಅವರ ಕೆಲಸದ ಸ್ಥಳಕ್ಕೆ ಇರುವ ದೂರಗಳನ್ನು ಕೆಳಗಿನಂತೆ ನೀಡಿದೆ. ಅಂದ್ರ 40 ಜನ, ಅವರು ಕಂಪನಿ ಜನ ಎಷ್ಟಿದಾರು, 40 ಜನ ಒಂದು ಕಂಪನಿ ಒಳಗ ವರ್ಕ್ ಮಾಡ್ತಾ ಇದ್ದಾರು. ಅವ್ರ ಮನಿಗೆ ಮತ್ತೆ ಕಂಪನಿಗೆ ಇರುವಂತಹ ದೂರವನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬರ ಮನಿ ಸಮೀಪ ಇರಬಹುದು, ಒಬ್ಬರ ಮನಿ ದೂರ ಇರಬಹುದು. ಫಾರ್ ಎಕ್ಸಾಂಪಲ್ ನಿಮ್ದ ತಗೋರಿ, ಸ್ಟೂಡೆಂಟ್ಸ್ಗಳು ಒಬ್ಬರದು ಸ್ಕೂಲಿಗೆ ಒಂದಿಟ್ ಹತ್ರದಲ್ಲಿ ಮನಿ ಇರ್ತಾವ, ಒಬ್ಬೊಬ್ರು ದೂರದೊಳಗ ಇರ್ತಾವ, ಮತ್ ಇನ್ನೂ ಒಬ್ರು ವಾಕ್ಯಬಲ್ ಇರ್ತಾವ, ಒಬ್ಬೊಬ್ರು ಮತ್ ಇನ್ನು ಬಸ್ಸಿಗೆ ಬರ್ತಿರ್ತಿರ್ತೀರಿ, ಅಥವಾ ಸೈಕಲ್ ತಗೊಂಡ್ ಬರ್ತಿರ್ತೀರಿ. ಹೌದಾ, ಈ ರೀತಿ ಅದು ಡಿಸ್ಟೆನ್ಸ್ ಯಾವ್ಯಾವ ರೀತಿ ಇದಾವ ಅನ್ನೋದನ್ನ ಕಿಲೋಮೀಟರ್ ಒಳಗ 40 ಜನದ ದತ್ತಾಂಶಗಳನ್ನ ಕೊಟ್ಟಿದಾರು. ಸೊ ಅದನ್ನ ಯಾವ ರೀತಿ ಮಾಡ್ಬೇಕಂದ್ರ, ಅಲ್ಲೇ 40 ಜನ ಕೊಟ್ಟಿದಾರು. ಈ ದತ್ತಾಂಶಗಳಿಂದ ಮೊದಲ ವರ್ಗಾಂತರ 0ದಿಂದ 5 ಇರುವಂತೆ. ಅಂದ್ರ ಇಲ್ಲಿ ಏನಾಗಿದೆ, ಬಹಳ ದತ್ತಾಂಶಗಳು ಇರೋದ್ರಿಂದ ಇದನ್ನ ಏನ್ ಮಾಡಿದಾರಂತ ಅಲ್ಲೇ ಗುಂಪು ಮಾಡ್ರಿ. ನಿಮ್ಗೆ ಆಗಲೇ ಹೇಳಿದ್ನಲ್ಲ 35 to 45 ಅಂತ ಈ ರೀತಿ ತಗೋರಿ ಅಂತ ಹೇಳಿ, ಅದೇ ರೀತಿ ಅವರ ಕೊಟ್ಟಾರ ನಮ್ಗೆ, 0ದಿಂದ 5ರವರೆಗೆ ತಗೊಂಡು ಮಾಡ್ರಿ ಅಂತ ಹೇಳಿ. ಹೌದಾ, ಅಲ್ಲಿ ಮತ್ತೇನಾಗಿದೆ, 5 ಒಳಗೊಂಡಿಲ್ಲ ಇರುವಂತೆ ಗಾತ್ರ 5 ಇರುವ ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ. ಈ ರೀತಿಯ ಪ್ರತಿನಿಧಿಸುವಿಕೆಯಲ್ಲಿ ಯಾವ ಮುಖ್ಯ ಲಕ್ಷಣವನ್ನ ಗಮನಿಸುವಿರಿ? ಇಲ್ಲಿ ಏನ್ ಮಾಡೋಣಂದ್ರ, ಫಸ್ಟ್ ನಾನು ಕಾಲಮ್ ಹಾಕ್ಬೇಕು. ಯಾವಾಗಿದ್ದು ಈ ಸಂಖ್ಯಾಶಾಸ್ತ್ರದೊಳಗೆ ಇಂಪಾರ್ಟೆಂಟ್ ಆಗಿರೋದ ನಮಗೇನಾಗತ್ತೆ ಹೇಳ್ರಿ, ಕಾಲಮ್. ನೆಕ್ಸ್ಟ್ ಇದು 3 ಕಾಲಮ್ ಬರ್ತಾವ ನಿಮಗಿಲ್ಲೇ. ಹೌದಾ, ನಾನು ಇವಾಗ ಅಲ್ಲಿ ಏನಾಗಿತ್ತು, ಫಸ್ಟ್ ಕ್ವಶನ್ ಒಳಗ ಬ್ಲಡ್ ಗ್ರೂಪ್ ಇರುವ 4 ಇರೋದ್ರಿಂದ ನಾನು ಡೈರೆಕ್ಟ್ ಇಲ್ಲೇ ರಕ್ತದ ಗುಂಪು ಅಂತ ಕೊಟ್ಟಿದ್ದೆ. ಇಲ್ಲಿ ಬಹಳ ದತ್ತಾಂಶಗಳು ಇರೋದ್ರಿಂದ ನಾನು ಇದನ್ನ ಏನಂತ ಬರೀತೇನಂದ್ರ ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ. ಇದಕ್ಕ ನೆಕ್ಸ್ಟ್ ಬರುದ ನಮಗ ತಾಳೆ ಗುರುತುಗಳು. ತಾಳೆ ಗುರುತುಗಳು. ನೆಕ್ಸ್ಟ್ ತಾಳೆ ಗುರುತುಗಳು. ಅದ್ರ ನೆಕ್ಸ್ಟ್ ಯಾವ್ದು ಬರ್ತೈತೆ ಹಾಗಾದ್ರೆ, ಆವೃತ್ತಿ. ಹೌದಾ, ಎಷ್ಟಾಗಿದೆ ಅಂತ ನೋಡೋಣ. ಅಲ್ಲಿ ನೋಡ್ರಿ 0 to 5 ತಗೋರಿ ಅಂತ ಹೇಳಿದಾರೆ. ಅದಕ್ಕಿಂತ ಮುಂಚೆ ನಮಗ ಅದ್ರೊಳಗ ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ, ಅದು ಟೋಟಲ್ ದತ್ತಾಂಶ ಒಳಗ ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ಅಂತ ಒಂದ್ಸಲ ಚೆಕ್ ಮಾಡೋಣಂತ. ಹೈಯೆಸ್ಟ್ ಸಂಖ್ಯೆ ಯಾವ್ದಿದೆ ಅಂದ್ರ 25 32 ಇದೆ. ಅದಾದ್ಮೇಲೆ 32 ಇದೆ. ನಾನು ಯಾವ ರೀತಿ ಬರೀತೇನೆ ನೋಡ್ರಿ, ಇಲ್ಲಿ 0 to 5. ಹೌದಾ, ಅಂದ್ರ 0ದಿಂದ 5 ಕಿಲೋಮೀಟರ್ ಒಳಗೆ ಇರುವಂತವು. ಅಲ್ಲಿ ಏನಾಗಿದೆ, ಈ 5 ಇಲ್ಲಿ ಕೌಂಟ್ ತಗೋಬೇಡ್ರಿ ಅಂತ ಹೇಳಿರೋರು. ಸೊ 5ರಿಂದ ನಾನು ಏನ್ ಮಾಡ್ತೇನೆ, ಇದನ್ನ 10 ತಗೋತೇನೆ. ಕರೆಕ್ಟ್. ಮತ್ ಇಲ್ಲಿ 10 ತಗೋಬೇಕು. 10ರಿಂದ 15, 15ರಿಂದ 20. ಹೌದಾ, 20ರಿಂದ 25, 25ರಿಂದ 30. ಹೌದಾ, ನಮ್ಗೆ ಇನ್ನೂ ಒಂದ್ ಲೈನ್ ಉಳಿತಿತ್ತಿಲ್ಲೇ, 30ರಿಂದ 35. 30ರಿಂದ 35. ಆಮೇಲೆ ಅದನ್ನ ಅಭ್ಯಾಸವನ್ನ ಹೇಳೋಣಂತ. ಇದ್ರೊಳಗೆ ನಿಮ್ಗೆ ಒಂದಿಷ್ಟನ್ನ ಹೇಳ್ಬೇಕು ನಾನು. ವರ್ಗಾಂತರದ ಗಾತ್ರ 0 - 5 ಅಂತ ಓದು ಹಾಗಿಲ್ಲ ಇದನ್ನ. 0ದಿಂದ 5, 5ರಿಂದ 10. ಅಂದ್ರ ನಿಮ್ಗ ದತ್ತಾಂಶಗಳನ್ನ ನಮ್ಗ ಈಗ ಇದು ಕಿಲೋಮೀಟರ್ ಒಳಗೆ ಇರೋದ್ರಿಂದ
0 ದಿಂದ 5 ಕಿಲೋಮೀಟರ್ ಒಳಗ ಎಷ್ಟು ಮಂದಿ ಮನಿ ದೂರ ಇದೆ ಅಥವಾ ಡಿಸ್ಟೆನ್ಸ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಆಮೇಲೆ 5 ದಿಂದ 10 ಕಿಲೋಮೀಟರ್ ವರೆಗೂ ಎಷ್ಟು ಜನದ ಮನಿ ಇದೆ ಅವು. ಆಮೇಲೆ 10 ರಿಂದ 15 ಕಿಲೋಮೀಟರ್, 15 ರಿಂದ 20 ಕಿಲೋಮೀಟರ್. ಹೌದಾ? ಆಮೇಲೆ ಇದ್ರೊಳಗೆ ಇಂಪಾರ್ಟೆಂಟ್ ಅಂದ್ರ ಇದನ್ನ ಏನ್ ಮಾಡ್ತೇವಲ್ಲ, ಇದಕ್ಕೆ ನಾವ್ ಏನಂತ ಕರಿತೇವಂದ್ರ ಕೆಳಮಿತಿಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಕಡಿಮೆ ಸಂಖ್ಯೆ ಇರೋದ್ರಿಂದ ಇದಕ್ಕೆ ನಾವ್ ಏನಂತ ಕರಿತೀವಿ, ಕೆಳಮಿತಿಗಳು. ದತ್ತಾಂಶದ ಈಚೆ ಕಡೆ ಬರುವಂತವಕ್ಕ ಕೆಳಮಿತಿಗಳು ಅಂತ ಕರಿತೀವಿ. ಇದಕ್ಕ ಮೇಲ್ಮಿತಿ ಅಂತ ಕರಿತೀವಿ. ವರ್ಡ್ ಅನ್ನ ನೆನ್ಪಿಟ್ಕೋರಿ. ಇದು ಕೆಳಮಿತಿ, ಈ ಲೈನ್ ಬರ್ತಕ್ಕಂಥವು ಕೆಳಮಿತಿ, ಈ ಕಡೆ ಬರತಕ್ಕಂಥವು ಮೇಲ್ಮಿತಿ. ಇವಕ್ಕ ಲೋವರ್ ಲಿಮಿಟ್ ಅಂತ ಕರಿತೀವಿ, ಇವಕ್ಕ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಹೌದಾ? ಇದಕ್ಕೆ ಇನ್ನು ಇನ್ ಡಿಟೇಲ್ ಮತ್ತೆ ಮಧ್ಯ ಬಿಂದು ಅಂತದ್ದು ಬರ್ತಾವು. ಅವನ್ನೆಲ್ಲ ನೀವು 10th ಒಳಗ್ ಕಲಿತೀರಿ ಇನ್ ಡಿಟೇಲ್ ಆಗಿ. ಈಗ ಇಷ್ಟ ಇದೆ, ಒಮ್ಮೆ ಎಲ್ಲ ಹೇಳಿದ್ರೆ ನಿಮ್ಗ ಕನ್ಫ್ಯೂಸ್ ಆಗ್ತೈತಿ. ಹೌದಾ? ಸೊ ಈಗ ಏನಾಯ್ತು, 0 to 5. ನೀವು ಬಹಳ ಜನ ಕನ್ಫ್ಯೂಸ್ ಆಗಿ 0 - 5, 5 - 10 ಅಂತ ಓದುವಂತಹ ಚಾನ್ಸು ಬಾಳ ಇದೆ. ಆಮೇಲೆ ಆ ರೀತಿ ಓದುವಂತ ಸ್ಟೂಡೆಂಟ್ಸ್ ಗಳನ್ನ ನೋಡಿದ್ದೇನೆ. ಹೌದಾ? ಸೊ ಅದರಿಂದ ಇದನ್ನ ಓದ್ಬೇಕಾದ್ರ ಯಾರಾದ್ರೂ ನಿಮಗ ಇದನ್ನ ಓದ್ರಿ ಅಂದ್ರ 0 ದಿಂದ 5, 5 ರಿಂದ 10ರವರೆಗೆ ಅಥವಾ 10 ರಿಂದ 15ರವರೆಗೆ ಈ ರೀತಿ ನಾವ್ ಏನ್ ಮಾಡ್ಬೇಕು, ದತ್ತಾಂಶಗಳನ್ನ ಓದ್ಬೇಕು. ಹೌದಾ? ಇದಿಷ್ಟು ನಿಮ್ಗ ಕಾಲಮ್ ಆಯ್ತು. ಈಗ ನಾವೇನ್ ಮಾಡ್ಬೇಕು, 0 ದಿಂದ 5 ಕಿಲೋಮೀಟರ್ ವರೆಗೆ ಯಾರ್ಯಾರು ಇದಾರ ಅನ್ನೋದನ್ನ ತಾಳೆ ಗುರುತುಗಳನ್ನ ಮಾಡ್ಕೊಂಡು ಅದನ್ನ ಆವೃತ್ತಿಯನ್ನ ಮಾಡ್ಬೇಕು. ಹೌದಾ? ಸೊ ಈಗ ಏನ್ ಮಾಡ್ಬೇಕಂದ್ರ ನಾವು ಇದನ್ನ, ನಾನ್ ನಿಮಗೆ ಇದು ಬಹಳ ಹೊತ್ತಾಗ್ತೈತಿ ನಿಮಗೆ. ಅದಕ್ಕ ನಾಳೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.